ನಮಗುಡಿಯಲ್ಲಿ ಸುಂದರವಾದ ಬೆಟ್ಟ. ಆ ಬೆಟ್ಟದ ತಪ್ಪಲಿನಲ್ಲಿ ಒಂದು ಸುಂದರವಾದ ಕಾಲೇಜ್. ಅಲ್ಲಿ ಓದುತ್ತಿರುವ ಹುಡುಗಿ, ಆಕೆಯ ಹೆಸರು ಮೇಘ. ಸುಮ್ಮನಿರುವಂತ ಹುಡುಗಿಯಲ್ಲ, ಸ್ನೇಹಿತರ ಜೊತೆ ಸಂತೋಷವಾಗಿರುವವಳು, ಖುಷಿಯಿಂದ ಇರುವವಳು. ಆದರೆ ಹೃದಯದಲ್ಲಿ ಒಂದೇ ಒಂದು ಕನಸನ್ನಿಟ್ಟುಕೊಂಡಿದ್ದಳು, ಅವಳ ಪ್ರೀತಿಯ ಹುಡುಗನಿಗಾಗಿ ಕಾಯುವುದು. ಆ ಕಾಲೇಜಿನಲ್ಲಿ ಅರ್ಜುನ್ ಎಂಬ ಗಂಭೀರ ವ್ಯಕ್ತಿತ್ವದ ಹುಡುಗನು ಓದುತ್ತಿದ್ದ. ಎಲ್ಲರಿಗಿಂತ ಭಿನ್ನವಾದ ಅವನ ನೋಟ, ಧೈರ್ಯ ಮತ್ತು ಶ್ರದ್ಧೆ ಮೇಘಾಳ ಮನಸ್ಸನ್ನ ತಲುಪಿತ್ತು. ಅವನು ಎಷ್ಟು ಶಾಂತವಾಗಿರುತ್ತಾನೆಯೋ ಅಷ್ಟು ಆಕೆಯ ಮನಸ್ಸಿನಲ್ಲಿ ಅವನ ಬಗ್ಗೆ ಭಾವನೆಗಳು ದೊಡ್ಡದಾಗುತ್ತಾ ಹೋಯಿತು. ಮೇಘ ದಿನವೂ ಅವನನ್ನು ದೂರದಿಂದಲೇ ನೋಡುತ್ತಿದ್ದಳು, ಆದರೆ ಕಿವಿಗೆ ಮಾತು ಬರದಿತ್ತು. ಕಾಲೇಜು ಮುಗಿಯುವ ಹೊತ್ತಿಗೆ ಅವಳು ಹಿಂಜರಿಯದೆ ಅವನ ಜೊತೆ ಮಾತನಾಡಬೇಕು ಎಂಬ ನಿರ್ಧಾರ ಕೈಗೊಂಡಳು. ಅಂತಿಮ ದಿನ ಧೈರ್ಯ ಮಾಡಿ ಅವಳು ಅರ್ಜುನ್ಗೆ ತನ್ನ ಪ್ರೀತಿಯನ್ನ ಹೇಳಲು ನಿರ್ಧರಿಸಿದಳು. ಆಕೆ ಅವನ ಮುಂದೆ ನಿಂತು, ಅರ್ಜುನ್, ನಿನ್ನ ಬಗ್ಗೆ ಬಹಳ ದಿನಗಳಿಂದ ಕೇಳುತ್ತಾ ಇದ್ದೇನೆ. ನಿನಗೆ ನನ್ನ ಬಗ್ಗೆ ಏನನಿಸುತ್ತದೆ ಎಂದು ಕೇಳಿದಳು. ಆಗ ಅರ್ಜುನ್ ಆಕೆಯ ಕಣ್ಗಳತ್ತ ನೋಡಿ ಒಂದು ಮಿನುಗುವ ನಗೆಯೊಂದಿಗೆ ಹೇಳಿದ, ಮೇಘ, ನಾನು ನಿನ್ನ ಕುರಿತು ಬಹಳ ದಿನಗಳಿಂದ ಗಮನಿಸುತ್ತಿದ್ದೆ. ನಾನು ನಿನ್ನಲ್ಲಿ ಪ್ರೀತಿಯ ಬಗ್ಗೆ ನಂಬಿಕೆ ಹುಟ್ಟಿಸಲು ನಿನ್ನ ಹತ್ತಿರ ಬಂದಿಲ್ಲ. ಆದರೆ ನಿನ್ನ ನಂಬಿಕೆ ನನಗೆ ಹೊಸ ಅರಿವು ಕೊಟ್ಟಿದೆ. ನಾವು ನಮ್ಮ ಜೀವನವನ್ನು ಅರಿತುಕೊಳ್ಳೋಣ. ನಮ್ಮ ಜೀವನದ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಇದೆ. ಅದಕ್ಕೆ ಸಮಯ ಕೊಡೋಣ ಎಂದ ತಕ್ಷಣ ಮೇಘಾಳ ಹೃದಯದಲ್ಲಿ ನವೀನ ಭಾವನೆ ಅರಳಿತು. ಅವರ ಪ್ರೀತಿ ಸೌಂದರ್ಯ, ಸಹನೆ ಮತ್ತು ಪರಸ್ಪರ ಗೌರವದಿಂದ ಕೂಡಿತ್ತು. ಪ್ರೀತಿಯು ಯಾವ ಕಲ್ಮಶವಿಲ್ಲದೆ ಅರಳಿತ್ತು. ಅವರ ಪ್ರೀತಿ ಮಾತ್ರ ಒಂದು ಹೊತ್ತಿನ ಹೊಂಗನಸು ಆಗಿರಲಿಲ್ಲ. ಅದು ದಿನದಿಂದ ದಿನಕ್ಕೆ ಹಳೆಯದಾಗಿ ಮುಗಿಯುವ ಕಥೆಯಲ್ಲ, ಬದಲಾಗಿ ಹೊಸ ಪುಟಗಳೊಂದಿಗೆ ಬೆಳೆಯುವ ಸುಂದರ ಪಯಣವಾಗಿತ್ತು. ಪ್ರೇಮ ಎಂದರೆ ಕೇವಲ ಒಬ್ಬರನ್ನು ಪ್ರೀತಿಸುವುದಲ್ಲ, ಅವರ ಜೊತೆಗೆ ಬೆಳೆಯುವ ಕಲೆ ಅದು. ನನ್ನ ಈ ಕಥಾ ಸಂಗ್ರಹ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೆಳಗೆ ಕಾಣಿಸುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.